ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀ ಗುರುಭ್ಯೋ ನಮಃ. ಬ್ರಹ್ಮೋತ್ಸವ ಕಾಲದಲ್ಲಿ ತಿರುಮಲದ ಶ್ರೀನಿವಾಸ ಬೇರೆ ಬೇರೆ ರೂಪದಲ್ಲಿ ಭಕ್ತರ ಮುಂದೆ ಕಾಣಿಸಿಕೊಂಡು ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾನೆ. ಒಮ್ಮೆ 7 ತಲೆಯ ಸಪ್ತಪಣಮಂಡಿತ ಶೇಷನ ಮೇಲೆ ಕೂತರೆ, ಮತ್ತೊಮ್ಮೆ 3 ತಲೆಯ ಶೇಷನ ಮೇಲೆ ಕೂತು ಭಗವಂತ ಭಕ್ತರನ್ನು ಸಂಭ್ರಮಗೊಳಿಸ್ತಾ ಇದ್ದಾನೆ. ಯಾವಾಗಲೂ ಕೂಡ ಸಂಭ್ರಮ ಅಂದರೆ ವೈವಿಧ್ಯ ಇದ್ದರೆ ಮಾತ್ರ ಅದು ಸಂಭ್ರಮ. ಹೇಗೆ ಜನರು ಸಂಭ್ರಮ ಪಡುವುದಕ್ಕೋಸ್ಕರ ವಿವಿಧ ರೀತಿಯ ವೇಷಗಳನ್ನು, ಆಭರಣಗಳನ್ನು ಧರಿಸಿಕೊಂಡು ಬರ್ತಾರೆ. ವಿವಿಧ ರೀತಿಯ ವಾಹನಗಳಲ್ಲಿ ಬರ್ತಾರೆ. ಒಂದು ದಿವಸ ಬೆನ್ಸ್ ಕಾರಲ್ಲಿ ಬರ್ತಾರೆ, ಮತ್ತೊಂದು ದಿವಸ ಇನ್ನೊಂದು ಯಾವುದೋ ಕಾರಲ್ಲಿ ಬರ್ತಾರೆ. ಒಂದೇ ಕಾರಲ್ಲಿ ಬಂದರೆ ಅದು ಸಂಭ್ರಮವಾಗುವುದಿಲ್ಲ. ವೈಭವದ ಪ್ರದರ್ಶನ ಅದು ದಿವಸಕ್ಕೊಂದು ವಾಹನ, ದಿವಸಕ್ಕೊಂದು ವೇಷ, ದಿವಸಕ್ಕೊಂದು ಆಭರಣಗಳು, ದಿವಸಕ್ಕೊಂದು ರೀತಿಯ ಒಂದು ಮೃಷ್ಟಾನ್ನಗಳು, ಆಹಾರ ವೈವಿಧ್ಯಗಳು, ಇದು ಸಂಭ್ರಮದಲ್ಲಿ ಸೇರ್ತವೆ. ಹೀಗೆ ಸಂಭ್ರಮದ ಒಂದು ಪರಾಕಾಷ್ಠೆಯಾದಂತಹ ಭಗವಂತ ಸಂತೋಷಗೊಳಿಸುವುದಕ್ಕೋಸ್ಕರ ತಿರುಪತಿಯಲ್ಲಿ ಒಂದೊಂದು ದಿವಸ ಒಂದೊಂದು ವಾಹನವನ್ನು ಏರಿ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾನೆ. ಇವತ್ತು 3 ಪಣದ ಶೇಷನ ಮೇಲೆ, ಚಿಕ್ಕ ಪಣದ ಶೇಷನ ಮೇಲೆ ಕೂತು ಭಗವಂತ ಭಕ್ತರ ಮುಂದೆ ಕಾಣಿಸಿಕೊಳ್ತಾ ಇದ್ದಾನೆ. ಅಂತಹ ಭಕ್ತರ ಒಂದು ಸಂಭ್ರಮ ಅದು ನಿರವಧಿಕವಾಗಲಿ, ಶ್ರೀನಿವಾಸನ ಅನುಗ್ರಹವು ಕೂಡ ನಿರವಧಿಕವಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇವೆ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ.
ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ಕ್ಷೇತ್ರದ ಅಧೀಶ್ವರನೂ ಸಮಸ್ತ ಜಗನ್ನಾಯಕನೂ ಆದ ಶ್ರೀನಿವಾಸನ ವಾರ್ಷಿಕ ಬ್ರಹ್ಮೋತ್ಸವದ ಮೊಟ್ಟಮೊದಲ ವಾಹನ ಸೇವೆ ಶೇಷವಾಹನ ಸೇವೆ. ಶ್ರೀದೇವಿ ಭೂದೇವಿ ಸಮೇತನಾಗಿ ಚಕ್ರವರ್ತಿಯಾದಂತಹ ಪರಮಾತ್ಮನು ಸಮಸ್ತ ಬ್ರಹ್ಮಾಂಡ ಭಾಂಡದ ಅಧಿಷ್ಠಾನ ದೇವತೆ, ಸಮಸ್ತ ಭಕ್ತಜನರಿಗೆ ಕಲ್ಪತರುವಾಗಿ ರಕ್ಷಕನಾಗಿ, ಸಮಸ್ತ ಸಜ್ಜನರ ಪೋಷಕನಾಗಿ, ಆಶ್ರಿತರಿಗೆ ಸದಾ ಸರ್ವದಾ ಅಭಯಹಸ್ತವನ್ನು ಒದಗಿಸಿಕೊಡುವ ಶ್ರೀನಿವಾಸ ಮಹಾಪ್ರಭುವಿನ ಮಂಗಳಕರವಾದ ವಾಹನ ಸೇವೆ. ಶೇಷಾಚಲದಲ್ಲಿ ನಡೆಯುತ್ತಿರುವ ಶೇಷವಾಹನ ಸೇವೆಗೆ ಎಲ್ಲ ಭಕ್ತ ಬೃಂದಕ್ಕೆ ಸ್ವಾಗತ. ತಿರುಮಲ ಕ್ಷೇತ್ರದ ಶ್ರೀ ಶ್ರೀನಿವಾಸನ ವಜ್ರ ಮುಕುಟಧಾರಿಯಾಗಿ, ದಿವ್ಯಾಭರಣ ಸುಶೋಭಿತನಾಗಿ, ಶಂಖಚಕ್ರಗಳಿಂದ ಅಂಕಿತನಾಗಿ, ವಜ್ರಮಯ ಕವಚವನ್ನು ಧರಿಸಿ ವಿರಾಜಮಾನನಾಗಿದ್ದಾನೆ. ರಾಜ ಠೀವಿಯಿಂದ ಮೆರೆಯುತ್ತಿದ್ದಾನೆ. ಸಮಸ್ತ ರಾಜರುಗಳಿಗೂ ರಾಜನಾಗಿ ರಾಜಾಧಿರಾಜ ಎಂದು ಭಕ್ತರಿಂದ ಹೊಗಳಿಸಿಕೊಂಡಿದ್ದಾನೆ. ಸಮಸ್ತ ಭೂಮಂಡಲಕ್ಕೆ ಅಧಿಪತಿ ಪರಮಾತ್ಮ, ಭೂದೇವಿಯ ಭರ್ತ. ಆದ್ದರಿಂದ ಸಮಸ್ತ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನು ಇಂದು ಅತ್ಯಂತ ವೈಭವೋಪೇತವಾದ ರೀತಿಯಲ್ಲಿ ಭಕ್ತಜನರಿಗೆ ದರ್ಶನವನ್ನು ನೀಡುವುದಕ್ಕಾಗಿ ಸಂಸಿದ್ಧನಾಗಿದ್ದಾನೆ. ಪರಮಾತ್ಮನ ದರ್ಶನ ಅವರ ಜೀವನಕ್ಕೆ ಮಹತ್ತರವಾದ ದಿಗ್ದರ್ಶನ. ಆದ್ದರಿಂದ ಅಂತಹ ಪರಮಾತ್ಮನ ದಿವ್ಯಮಂಗಲ ಸ್ವರೂಪವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಮನೆ ಮನೆಗೂ ಮನಕ್ಕೂ ತಲುಪಿಸುವ ಪ್ರಯತ್ನವಾಗಿ ಪ್ರತ್ಯಕ್ಷವಾಗಿ ಪ್ರಸಾರ ಮಾಡುತ್ತಿದೆ. ಒಂದೊಂದು ಕ್ಷಣವನ್ನೂ ಕೂಡ ಬಿಡದೆ ಶ್ರೀ ಶ್ರೀನಿವಾಸನ ದಿವ್ಯಮೂರ್ತಿಯನ್ನು ಮನದುಂಬಿಕೊಳ್ಳಬೇಕಾದಂತಹ ಶುಭವೇಳೆ ಇದಾಗಿದೆ. ಸುಮುಹೂರ್ತೆ ಸಾವಧಾನಾಹ ಎನ್ನುವಂತೆ ಇದೇ ಶುಭಗಳಿಗೆ, ಇದೇ ಶುಭ ದಿನ ಶ್ರೀ ಶ್ರೀನಿವಾಸನನ್ನು ನಮ್ಮ ಕಣ್ಣುಗಳಲ್ಲಿ ತುಂಬಿಕೊಂಡಂತಹ ಶುಭವಾದಂತಹ ಮಂಗಳಕರವಾದಂತಹ ದಿನ. ಇಂದಿನ ಈ ಮಂಗಳಮಯ ಮೂರ್ತಿಯ ವೈಭವವನ್ನು ವೀಕ್ಷಿಸುತ್ತಿದ್ದಿರಿ. ನಕ್ಷತ್ರಗಳೆಲ್ಲವೂ ಆಭರಣಗಳಾಗಿ ಪರಮಾತ್ಮನ ಶರೀರವನ್ನು ಆವರಿಸಿವೆ ಎನ್ನುವ ರೀತಿಯಲ್ಲಿ ಧಗಾಯಮಾನವಾದಂತಹ ಕಾಂತಿಯಿಂದ ಆ ಪರಮಾತ್ಮನ ಶೋಭೆ ಲೋಕದಲ್ಲಿ ಬೆಳಗುತ್ತಿದೆ.